ನಾವು ಯಾರ ಜೀವನದಲ್ಲೂ ಮುಖ್ಯವಾದ ವ್ಯಕ್ತಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಆಯ್ಕೆ ಆಗಿರಬಾರ್ದು. ಗೆಲುವಿನ ಸೂತ್ರ ಎಲ್ಲಿದೆ ಗೊತ್ತಾ? ಮಾತಾಡುವುದನ್ನ ಬಿಟ್ಟು ಕೆಲಸ ಮಾಡುವುದರಲ್ಲಿ. ಯಾರನ್ನು ಮೆಚ್ಚಿಸುವ ಅಗತ್ಯವಿಲ್ಲ. ಮಾಡುವ ಕರ್ತವ್ಯ ಸರಿಯಾಗಿದ್ರೆ ಮೆಚ್ಚುಗೆ ತಾನಾಗಿ ಹುಡುಕಿ ಬರ್ತದೆ. ಜೀವನದಲ್ಲಿ ಹೆಚ್ಚೇನು ಆಸೆಗಳಿಲ್ಲ. ಮುಂದಿನ ಜೀವನ ಹಿಂದಿನ ಜೀವನಕ್ಕಿಂತ ಒಳ್ಳೆಯದಾಗಿದ್ರೆ ಸಾಕು. ನಮ್ಮನ್ನು ಬಿಟ್ಟು ಹೋಗುವವರೆಲ್ಲ ದೂರ ಹೋಗಲಿ, ಯಾಕಂದ್ರೆ ಇಷ್ಟು ಬೇಗ ಅವರ ಯೋಗ್ಯತೆಗಳು ಅವರೇ ತೋರಿಸಿದ್ರು. ಅಂತಹ ಸಂಬಂಧಗಳ ಅವಶ್ಯಕತೆ ನಮಗೂ ಅಗತ್ಯವಿಲ್ಲ. ಯಾವುದು ಶ್ರೇಷ್ಠ ಎಂಬ ಪ್ರಶ್ನೆಗೆ ಉತ್ತರ, ಯಾರತ್ರನೂ ಕೈ ಚಾಚದೆ ದುಡಿದು ಜೀವನ ನಡೆಸುವುದೇ ಶ್ರೇಷ್ಠ. ನಡೆದು ಬಂದ ದಾರಿ ಎಂದಿಗೂ ಮರೆಯದಿರು. ಕೋಪ ಅದು ವೇಗವಾಗಿ ಬಂದು ಒಳ್ಳೆತನವನ್ನು ಕ್ಷಣದಲ್ಲಿ ನಾಶ ಮಾಡಿಬಿಡ್ತದೆ. ತಾಳ್ಮೆ ಅನ್ನೋದು ತಡವಾಗಿ ಬಂದು ಒಳ್ಳೆತನವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡ್ತದೆ. ಬಂದಿದ್ದು ಬರಲಿ ಅಂತ ಮುಂದೆ ನಡೆದು ನೋಡು. ನಿನ್ನ ಪಾಲಿಗೆ ಮುಳ್ಳು ಕೂಡ ಹೂವಾಗಿ ಬದಲಾಗ್ತದೆ. ಆದರೆ ಒಳ್ಳೆಯ ಉದ್ದೇಶ ಇರಲಿ ಅಷ್ಟೇ. 100 ಗುರುಗಳು ಸೇರಿ ಕಲಿಸಲಾಗದಷ್ಟು ನಮ್ಮ ಜೀವನದಲ್ಲಿ ಒಂದೇ ಒಂದು ಶಕ್ತಿ ಕಲಿಸ್ತದೆ, ಅದು ಸಮಯ. ಜೀವನ ಅಂದ್ರೆ ಏನು? ಎಲ್ಲೋ ಹುಟ್ಟುವುದು, ಎಲ್ಲೋ ಸಾಯುವುದು, ನಡುವೆ ಯಾರ್ಯಾರೋ